ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಡಿಸೆಂಬರ್ ತಿಂಗಳ ಅಮೌಂಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಜನವರಿ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ? ಯಾಕಂದರೆ ನಿನ್ನೆ 25 ಲಾಸ್ಟ್ ಡೇಟು. ಸೆಲ್ಫ್ ಡಿಕ್ಲೇರೇಷನ್ ಕೂಡ ಮುಗಿದೋಯ್ತು ಫೆಬ್ರವರಿ ಮಂತ್ದು. ಈ ತಿಂಗಳು ಇನ್ನೂ 3-4 ದಿನ ಇದೆ. ಈ ತಿಂಗಳ ಒಳಗಡೆ ಬರುತ್ತಾ ಏನಾದರೂ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯುವ ನಿಧಿ ಅಫಿಷಿಯಲ್ ಪೋರ್ಟಲ್ ವೆಬ್ಸೈಟನ್ನು ಚೆಕ್ ಮಾಡಿದ್ರೆ 24 ಮಂತ್ಸ್ ಅಂತಲೇ ತೋರಿಸ್ತಾ ಇದೆ. ಯುವ ನಿಧಿ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ಕೂಡ ಕೇಳ್ತಾ ಇದ್ರಿ. ಯುವ ನಿಧಿ ಸ್ಟಾಪ್ ಆಗುತ್ತೆ ಅಂತೇಳಿ ಯಾವುದೇ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಬಂದಿಲ್ಲ. ಬಟ್ ಯುವ ನಿಧಿ ಅಫಿಷಿಯಲ್ ವೆಬ್ಸೈಟನ್ನು ಚೆಕ್ ಮಾಡಿದಾಗ ಅಲ್ಲಿ 24 ಮಂತ್ಸ್ ಅಂತಲೇ ತೋರಿಸ್ತಾ ಇದೆ. ಯಾಕಂದರೆ ನಾವು ಸ್ಟಾರ್ಟು ಜನವರಿಯಲ್ಲಿ ಆಗಿತ್ತು ಯುವ ನಿಧಿ ಹಣ, ಅಂದರೆ ಜನವರಿ 12, 2024ರಲ್ಲಿ ಸ್ಟಾರ್ಟ್ ಆಗಿತ್ತು. ಜನವರಿ 2026 ಆಗಿದೆ. ಬಟ್ ನಮಗೆ ಜನವರಿಯಿಂದಾನೇ ಹಣ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಅಪ್ಲಿಕೇಶನ್ ಹಾಕಿ 3 ತಿಂಗಳಾದ ಮೇಲೆ ಹಣ ಬಂದಿದೆ ಈ ಫೆಬ್ರವರಿ. ಬಟ್ ಮಾರ್ಚ್ ತಿಂಗಳವರೆಗೂ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ಮಾರ್ಚ್ ತಿಂಗಳು ಆದಮೇಲೆ ಕನ್ಫರ್ಮ್ ಆಗಿ ಹೇಳ್ಬೋದು ಯುವ ನಿಧಿ ಸ್ಟಾಪ್ ಆಗುತ್ತಾ ಇಲ್ಲ ಮುಂದುವರಿಯುತ್ತಾ ಅಂತೇಳಿ. ಇದು ಯುವ ನಿಧಿ ಸ್ಟಾಪ್ ಆಗುತ್ತೋ ಇಲ್ವೋ ಅಂತೇಳಿ ಕಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳ ಅಮೌಂಟು ಯಾಕೆ ಬಂದಿಲ್ಲ, ನಮಗೆ ಬರುತ್ತೋ ಇಲ್ವೋ ಅಂತ ಕೂಡ ಕೇಳ್ತಾ ಇದ್ರಿ. ಯಾರಿಗೆ ಡಿಸೆಂಬರ್ ಅಮೌಂಟ್ ಬರುತ್ತೆ, ಯಾರಿಗೆ ಸ್ಟಾಪ್ ಆಗುತ್ತೆ ಅನ್ನೋದನ್ನು ತಿಳಿಸ್ಬಿಡ್ತೀನಿ. ನಿಮ್ಮ DBT ಸ್ಟೇಟಸ್ ಏನು ಯಾರೆಲ್ಲ ಚೆಕ್ ಮಾಡಿದ್ರೆ, ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ DBT ಸ್ಟೇಟಸ್ ಚೆಕ್ ಮಾಡಿದ್ರೆ ಅಲ್ಲಿ 180 ಡೇಸ್ ಅಂತ ತೋರಿಸ್ತಾ ಇತ್ತು. ಅಂದರೆ ಆ ಸ್ಟೂಡೆಂಟ್ಗಳಿಗೆ ಫೆಬ್ರವರಿ 28ನೇ ತಾರೀಕು ಒಳಗಡೆ ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. 28ನೇ ತಾರೀಕು ಮಿಸ್ ಆದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ, ಡಿಸೆಂಬರ್ ತಿಂಗಳ ಅಮೌಂಟು. ಬಟ್ ಅಲ್ಲಿ ಏನಾದರೂ ಅವರಿಗೆ ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇತ್ತು, GST ಪೇಯರ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಹಣ ಸ್ಟಾಪ್ ಆಗಿದೆ ಅಂತೇಳಿ ಅರ್ಥ. ಯಾಕೆ ಸ್ಟಾಪ್ ಆಗಿದೆ ಅಂದರೆ ಅವ್ರು ಏನಾದರೂ ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಮತ್ತು ಅವರ ಹೆಸರಲ್ಲಿ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ಈ ಕಾರಣಕ್ಕಾಗಿ ಅವರಿಗೆ ಯುವ ನಿಧಿ ಹಣ ಸ್ಟಾಪ್ ಆಗಿದೆ ಅಂತೇಳಿ ಅರ್ಥ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಜನವರಿ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಜನವರಿ ತಿಂಗಳ ಅಮೌಂಟಿನ ಬಗ್ಗೆ ಅಪ್ಡೇಟ್ ಬಂದಿರುವಂಥದ್ದು ಅಪ್ಡೇಟ್ ಏನು ಅಂದರೆ, ನೀವು ಈಗಾಗಲೇ ಜನವರಿ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮೊದಲ ಹಂತದ ಯುವ ನಿಧಿ ಆಫೀಸ್ ಕಡೆಯಿಂದ ಅಥವಾ ಕರ್ನಾಟಕದ ರಾಜ್ಯ ಹಣಕಾಸು ಇಲಾಖೆಯ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಫಂಡ್ ರಿಲೀಸ್ ಆಗಿದೆ. ಬಟ್ ಇನ್ನು ಡಿಸ್ಟಿಕ್ ವೈಸು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅನ್ನೋ ಹೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಟ್ ಡಿಸ್ಟಿಕ್ ವೈಸು ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಜನವರಿ ತಿಂಗಳ ಅಮೌಂಟು ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಫೆಬ್ರವರಿ 28ನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. 28ನೇ ತಾರೀಕು ಏನಾದರೂ ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಯಿತು ಅಂದರೆ ಅಲ್ಲಿಂದ 3-4 ದಿನದ ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಯಂಕಾಲದೊಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಬಿಡುತ್ತೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ನೀವೇನಾದರೂ ಸ್ವಲ್ಪ ಲೇಟಾಗಿ ಏನಾದರೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರೆ 15ನೇ ತಾರೀಕು ಮೇಲ್ಪಟ್ಟು ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿದ್ರೆ ಜನವರಿ ತಿಂಗಳ ಡಿಗ್ರಿ ಮುಗಿದವ್ರಿಗೆ 3,000, ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟ್ ಏನಿದೆಯಲ್ಲ ಮಾರ್ಚ್ ಫಸ್ಟ್ ವೀಕ್ ಒಳಗಡೆನೂ ಬರೋ ಸಾಧ್ಯತೆ ಇದೆ. ಇದು ನಿಧಿ ಫಲಾನುಭವಿಗಳಿಗೆ ಯುವ ನಿಧಿ ಆಫೀಸ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಅದಕ್ಕೆ ಆದಷ್ಟು ಬೇಗ ಅಪ್ಡೇಟ್ ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಂದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.